ಬೇರೆಯವ್ರಿಗೆ ಅಪ್ರಿಷಿಯೇಟ್ ಮಾಡೋದು ಇದು ದೇವರ ಗುಣ, ಡಿವೈನ್ ಕ್ವಾಲಿಟಿ. ತುಂಬ ಕಷ್ಟ ಅದು ಅಪ್ರಿಷಿಯೇಟ್ ಮಾಡೋದು, ಹೊಗಳೋದಲ್ಲ ಅದು. ಅಪ್ರಿಸಿಯೇಷನ್ನಲ್ಲಿ ಎರಡು ಕ್ವಾಲಿಟಿ ಇದೆ. ಏನಂದರೆ ಅವ್ರ ಎಫರ್ಟು, ಕೆಲಸ ಮಾಡಿದಾಗ ಅವರ ಎಂಥೂಸಿಯಾಸಮು, ಅವ್ರ ಪಾರ್ಟಿಸಿಪೇಷನು, ಏನೋ ಒಂದು ಎನರ್ಜಿ ಇರುತ್ತೆ, ಅದನ್ನು ಅಪ್ರಿಷಿಯೇಟ್ ಮಾಡು. ರಿಸಲ್ಟ್ನ ನೋಡೋಕ್ಕೆ ಹೋಗಬೇಡ. ರಿಸಲ್ಟ್ ಆದಮೇಲೆ ನಾನು ಹೊಗಳ್ತೀನಿ ಅಥವಾ ರಿಸಲ್ಟ್ ಆಗಲಿ ಆಮೇಲೆ ಹೇಳೋಣ, ಬೇಡ, ಮಾಡುವಾಗಲೇ ಹೇಳಬೇಕು. ಯಾವ ರೀತಿ ಇರಬೇಕು ಅಪ್ರಿಸಿಯೇಷನು ಅಂದರೆ, ಅವ್ರು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಶಕ್ತಿ ಕೊಡಬೇಕು, ಎನ್ಕರೇಜ್ ಮಾಡಬೇಕು. ನಿನ್ನ ಅಪ್ರಿಸಿಯೇಷನಲ್ಲಿ ಎನ್ಕರೇಜ್ಮೆಂಟ್ ಇರೋದು ಇನ್ನೊಂದು ಡಿವಿನಿಟಿಯ ಇನ್ನೊಂದು ಹಂತ. ಅದು ಎನ್ಕರೇಜ್ಮೆಂಟ್ ಹೇಗಿರಬೇಕು ಅಂದರೆ, ನೀವು ಸಪೋರ್ಟ್ ಮಾಡೋ ಭರವಸೆ ಕೊಡಬೇಕು, ಸದಾ ಅವ್ರ ಜೊತೆಗೆ ಇರುವ ಭರವಸೆ. ಆವಾಗ ಏನಾಗುತ್ತೆ, ಅವ್ರ ಕೆಲಸ ಬೇರೆ ಅಲ್ಲ, ನಿನ್ನ ಕೆಲಸ ಬೇರೆ ಅಲ್ಲ ಆಗುತ್ತೆ. ಆ ಎರಡೂ ಒಂದಾದಾಗ ನಮ್ಮ ಕೆಲಸ ಆಗುತ್ತೆ. ಆಗ ಇದು ಸಮಾಜಕ್ಕೂ ಪ್ರಪಂಚಕ್ಕೂ ಉಪಯೋಗ ಆದಂಥ ಕೆಲಸಗಳಾಗಿರುತ್ತೆ. ಹೀಗೆ ನಮ್ಮ ಕರ್ಮಯೋಗನ ನಿಜವಾಗ್ಲೂ ಕೂಡ ಒಂದು ಜ್ಞಾನದಲ್ಲಿ ಬಳಸ್ಕೊಂಡಾಗ ಈ ಕರ್ಮದಿಂದ ಬಿಡುಗಡೆ ಆಗ್ಬೋದು. ಜ್ಞಾನವಿಲ್ಲದ ಕರ್ಮ ಅಕರ್ಮ, ಕುಕರ್ಮ, ಸತ್ಕರ್ಮವಾಗುವುದಿಲ್ಲ.